ಇನ್ನು ಬೆಂಗಳೂರಿನಲ್ಲಿ ಒಂದು ಖಾಸಗಿ ಕಂಪನಿ ಕೆಲಸಕ್ಕೆ ಅಂತ ಹೇಳಿ ನಾನ್ ಕನ್ನಡಿಗ ಬೇಕು ಅಂತ ಪೋಸ್ಟ್ ಮಾಡಿದ್ದ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡಿತ್ತು. ಇದಕ್ಕೆ ವ್ಯಾಪಕ ಟೀಕೆ ಜೊತೆಗೆ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ಈಗ ಆ ಪ್ರೈವೇಟ್ ಕಂಪನಿ ಯೂಟರ್ನ್ ಹೊಡಿತಾ ಇದೆ. ಆಕ್ರೋಶದ ಬೆನ್ನಲ್ಲೇ ಕ್ಷಮೆ ಕೇಳೋದಕ್ಕೆ ಆ ಖಾಸಗಿ ಕಂಪನಿ ಮುಂದಾಯಿತು. ಕನ್ನಡಿಗರ ಆಕ್ರೋಶದ ಬೆನ್ನಲ್ಲೇ ಪ್ರಕಟಣೆಯನ್ನ ಹಿಂಪಡೆಯೋದಕ್ಕೆ ನಿರ್ಧಾರ ಮಾಡಿದೆ. ಜೊತೆಗೆ ಕ್ಷಮೆ ಕೇಳೋದಕ್ಕೂ ಕೂಡ ತೀರ್ಮಾನಿಸಿದೆ. ಆ ಪ್ರೈವೇಟ್ ಕಂಪನಿಗೆ ಹೆಸರು ಸ್ಕಿಲ್ ಸೋನಿಕ್ಸ್ ಅಂತ. HR ಬೇಕು, ಆದರೆ ನಾನ್ ಕನ್ನಡಿಗ ಬೇಕು ಅಂತ ಪ್ರಕಟಣೆಯಲ್ಲಿ ಹೊರಡಿಸಿತ್ತು. ಕನ್ನಡಿಗರ ಆಕ್ರೋಶದ ಕಟ್ಟೆ ಹೊಡಿತು. ಈ ಬೆನ್ನಲ್ಲೇ ಪ್ರಕಟಣೆಯನ್ನ ಹಿಂಪಡೆಯೋದಕ್ಕೆ ನಿರ್ಧಾರ ಮಾಡಿದೆ. Naukri.com ಅಲ್ಲಿ ಪ್ರಕಟಣೆಯನ್ನ ಹೊರಡಿಸಿದ್ದು ಆ ಪ್ರೈವೇಟ್ ಕಂಪನಿ. ದುಡಿಯಕ್ಕೆ ದುಡ್ಡು ಮಾಡೋದಕ್ಕೆ ಮಾತ್ರ ಕನ್ನಡದ ನೆಲ ಬೇಕು ಅವರಿಗೆ. ಕನ್ನಡಿಗರು ಬೇಡವಾ ನಿಮಗೆ? ಆದರೆ ಉದ್ಯೋಗಕ್ಕೆ ಕನ್ನಡಿಗರು ಬೇಡವಾ ಅಂತ ಹೇಳಿ ಕನ್ನಡಿಗರು ಕೂಡ ಕಿಡಿಕಾರಿದ್ರು. ನೋಡಿ ಅಲ್ಲಿ ಹೆಡ್ ಹ್ಯೂಮನ್ ರಿಸೋರ್ಸ್ ಮೇಲ್ ಬೇಕಂತೆ. ನಾನ್ ಮರಾಠಿ, ನಾನ್ ಕನ್ನಡಿಗ. ಯಾಕೆ ಬೇಕಿತ್ತಿದು? ಸ್ಕಿಲ್ ಸೋನಿಕ್ಸ್ ಅಂತ ಆ ಪ್ರೈವೇಟ್ ಕಂಪನಿಗೆ ಹೆಸರು. Naukri.com ಅಲ್ಲಿ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಜಾಬ್ ಡೀಟೇಲ್ಸ್. ನಾನ್ ಕನ್ನಡಿಗ ಬೇಕು ಅನ್ನುವಂಥ ಪೋಸ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತು. ಇದಕ್ಕೆ ವ್ಯಾಪಕ ಟೀಕೆ, ವ್ಯಾಪಕ ಆಕ್ರೋಶವೂ ಕೂಡ ಹೊರಹಾಕಲಾಯಿತು. ಸೊ ಈ ಬೆನ್ನಲ್ಲೇ ಕಂಪನಿ ಈಗ ಸಾರಿ ಕೇಳೋದಕ್ಕೆ ಮುಂದಾಗ್ತಾ ಇದೆ. ಕರ್ನಾಟಕ ವೇದಿಕೆ ಖಾಸಗಿ ಕಂಪನಿಯ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿತ್ತು. ಅದರ ತೀವ್ರತೆಯನ್ನು ಕ್ಷಣ ಮಾತ್ರದಲ್ಲೇ ಆ ಖಾಸಗಿ ಕಂಪನಿ ಅರಿತುಕೊಂಡು ಕ್ಷಮೆ ಕೇಳೋದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಇಂಡಿಯಾ ಸಂಸ್ಥೆ ಜನತೆಗೆ ಸ್ಕಿಲ್ಸ್ ಅನ್ನುತ್ತೆ ವತಿಯಿಂದ ನಮಸ್ಕಾರಗಳು. ನಾವು ಜೈಪುರ ಆಫೀಸ್ ಸ್ಕಿಲ್ಸ್ ಅಂತ ಮಾತಾಡ್ತಾ ಇರೋದು. ಈ ವಿಜ್ಞಾಪನೆ ಕೊಟ್ಟಿರೋದು ನಮ್ಮ ಅಂಗಸಂಸ್ಥೆಯಾದ ಕೋಲ್ಕತ್ತಾ ಆಫೀಸ್ ನಲ್ಲಿ. ನಾವು ದೇಶಾದ್ಯಂತ ಕಾರ್ಯ ಮಾಡ್ತಾ ಇದ್ದೇವೆ. ಕೋಲ್ಕತ್ತಾ ಆಫೀಸ್ ಕೂಡ ನಮ್ದೊಂದು ಬ್ರಾಂಚ್ ಆಗಿರುತ್ತೆ. ಈ ವಿಜ್ಞಾಪನೆಯನ್ನು ನೋಡಿ ಮೇಲಾಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಅದಕ್ಕಾಗಿ ನಾವು ಕನ್ನಡ ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಯಾಚಿಸುತ್ತೇವೆ. ಇನ್ನು ಮುಂದೆ ಈ ತರ ಆಗದಂತೆ ನಾವು ನೋಡಿಕೊಳ್ಳುತ್ತೇವೆ. ಎಲ್ಲಾ ಕನ್ನಡ ಸಂಘಟನೆಗಳನ್ನು ಮಾತನಾಡಿ ಎಲ್ಲರಿಗೂ ನಾವು ಕ್ಷಮೆ ಯಾಚನೆ ಮಾಡುತ್ತೇವೆ. ಈ